ಒಂದು ಯಾವ್ದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಟ್ಯಾಬ್ ಇದೆಯಲ್ಲ, ಇಲ್ಲಿ ಬಂದ್ಬಿಟ್ಟು ನಿಮ್ಮ ಕೋರ್ಸ್ ಕೋಡ್ನ ಟೈಪ್ ಮಾಡಿ. ನಿಮ್ಮ ಕೋರ್ಸ್ ಕೋಡ್ BCSL 504. ಅದಾದ್ಮೇಲೆ ಸೊ ನಮ್ಮ ವೆಬ್ಸೈಟ್ನ ನೇಮ್ ಟೈಪ್ ಮಾಡಿ ಅಥವಾ ನಮ್ಮ ಕಂಪ್ನಿ ನೇಮ್ನ ಟೈಪ್ ಮಾಡಿ, ಸರ್ಚ್ ಕ್ರಿಯೇಟರ್ಸ್ ಅಂತ. ಸೊ ಅದಾದ್ಮೇಲೆ ಎಂಟರ್ ಮಾಡಿ. ಯಾವ್ದಾದ್ರು ನಿಮ್ಮ ಮೊಬೈಲಲ್ಲೂ ಕೂಡ ಇದೇ ತರ ಸರ್ಚ್ ಮಾಡ್ಬೋದು, ಅಥವಾ ಲ್ಯಾಪ್ಟಾಪ್ ಅಲ್ಲಿ ನಿಮ್ಗೆ ಯಾವುದೇ ಒಂದು ಡಿವೈಸ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಈ ತರ ತೋರಿಸುತ್ತೆ. ಸೊ ಮೊದಲನೇ ಲಿಂಕ್ ನಮ್ಮ ವೆಬ್ಸೈಟ್ ಲಿಂಕ್ ಆಗಿದೆ ನೋಡಿ, ವೆಬ್ ಟೆಕ್ನಾಲಜಿ ಲ್ಯಾಬ್ ಸಿಲೆಬಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಕಾಣಿಸುತ್ತೆ, ಈ ಪೇಜ್ ಕಾಣಿಸುತ್ತೆ. ಇಲ್ಲಿ ನಿಮಗೆ 10 ಪ್ರೋಗ್ರಾಮ್ಸ್ ಇದೆ. ಯಾವ ಪ್ರೋಗ್ರಾಮ್ಸ್ ಅಂತ ಇಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಪ್ರೋಗ್ರಾಮ್ ಕ್ರಿಯೇಟ್ ಮೈ ಫಸ್ಟ್ ವೆಬ್ ಪೇಜ್ .html ವಿತ್ ಟೈಟಲ್, ಮೂವಿಂಗ್ ಟೆಕ್ಸ್ಟ್, ಹೆಡಿಂಗ್, ಪ್ಯಾರಾಗ್ರಾಫ್, ಲೈನ್, ಬ್ಲಾಕ್, ಕೋಟ್ ಅಂಡ್ ಲಾಜಿಕಲ್ ಸ್ಟೈಲ್ಸ್. ಇದು ಮೊದಲನೇ ಪ್ರೋಗ್ರಾಮ್ ಆಗಿದೆ. ಎರಡನೇ ಪ್ರೋಗ್ರಾಮು ಕ್ರಿಯೇಟ್ ಟೇಬಲ್ .html ವಿತ್ ಕ್ಲಾಸ್ ಟೈಮ್ ಟೇಬಲ್ ಯೂಸಿಂಗ್ ರೋ, ಕಾಲಮ್, ಸ್ಪ್ಯಾನ್, ಕಲರ್ಡ್ ಸೆಲ್, ಹೆಡರ್ ಅಂಡ್ ಫೂಟರ್. ನೆಕ್ಸ್ಟ್ ಮೂರನೇ ಪ್ರೋಗ್ರಾಮ್ ಡೆವಲಪ್ ಸ್ಟೈಲ್ಸ್ .css ಟು ಸ್ಟೈಲ್ ವೇರಿಯಸ್ HTML ಟ್ಯಾಗ್ಸ್ ಅಂಡ್ ಡೆಮಾನ್ಸ್ಟ್ರೇಟ್ CSS ಸೆಲೆಕ್ಟರ್ಸ್. ಸೊ ಎಲ್ಲಾ ಪ್ರೋಗ್ರಾಮ್ಸ್ ನಾನು ಆಲ್ರೆಡಿ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಇದನ್ನ ಯಾವ ತರ ನೀವು ಡೌನ್ಲೋಡ್ ಮಾಡೋದು ನಾನು ತೋರಿಸ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್. ನೆಕ್ಸ್ಟ್ ನಾಲ್ಕನೇ ಪ್ರೋಗ್ರಾಮ್ ಕ್ರಿಯೇಟ್ ರಿಜಿಸ್ಟ್ರೇಷನ್ HTML ವಿತ್ ಇನ್ಪುಟ್ ಎಲಿಮೆಂಟ್ಸ್, ಬ್ಯಾಕ್ಗ್ರೌಂಡ್ ಕಲರ್ ಅಂಡ್ ಟೇಬಲ್ ಅಲೈನ್ಮೆಂಟ್ ವಿತ್ ಯೂಸಿಂಗ್ CSS, ಬಿಲ್ಡ್ ನ್ಯೂಸ್ ಪೇಪರ್ .html ವಿತ್ semantic elements, color and style for section, figure, header, etc. Design simple calculator using HTML, CSS and JavaScript for basic arithmetic and square or square root operations. ಏಳನೇ ಪ್ರೋಗ್ರಾಮು use JavaScript to convert JSON to JavaScript JavaScript object, dates, CSV and create hashes from strings. Track website visitor using PHP and display count, sort student record with PHP and CSS. Use jQuery to append content, animate element and change div color dynamically. Next 10ನೇ ಪ್ರೋಗ್ರಾಮ್ use JavaScript and jQuery Ajax to load text and demonstrate get JSON and pass JSON method. ಸೊ ಈ 10 ಪ್ರೋಗ್ರಾಮ್ ನೇಮ್ ನಲ್ಲಿ ಇದನ್ನ ಮಾಡಿದ್ದೀನಿ. ಓಕೆ, ಈಗ ಓದಿದ್ದಾಯ್ತು. ನೆಕ್ಸ್ಟ್ ಇಲ್ಲಿ ನೀವು ಫುಲ್ ಮ್ಯಾನ್ಯಲ್ನ ಕೂಡ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಇಲ್ಲಿ ಫುಲ್ ಡೌನ್ಲೋಡ್ ಫುಲ್ ಲ್ಯಾಬ್ ಮ್ಯಾನ್ಯಲ್ ಅಂತ ಇದೆಯಲ್ಲ, ಇದ್ರ ಬಟನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಫುಲ್ ಲ್ಯಾಬ್ ಮ್ಯಾನ್ಯಲ್ ಡೌನ್ಲೋಡ್ ಆಗುತ್ತೆ. ಒಂದು ಸೆಕೆಂಡ್ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ನೋಡಿ. ಈಗ ಈ ತರ ಫುಲ್ ಲ್ಯಾಬ್ ಮ್ಯಾನ್ಯಲ್ ಡೌನ್ಲೋಡ್ ಆಗುತ್ತೆ. ಇದು ಕವರ್ ಪೇಜು, ನಿಮ್ಮ ಕೋರ್ಸ್ ಕೋಡು ಮತ್ತೆ ನಿಮ್ಮ ಲ್ಯಾಬ್ ಮ್ಯಾನ್ಯಲ್ ಏನು ಲ್ಯಾಬ್ ಇದೆಯೋ ಅದ್ರ ನೇಮ್ ಇಲ್ಲಿ ಹಾಕಿದ್ದೀನಿ. ಮತ್ತೆ ನಾವು ಪ್ರಿಪೇರ್ ಮಾಡೋದು 5th ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ. ಸೊ ಪ್ರಿಪೇರ್ ಮಾಡೋಣ ನನ್ನ ಹೆಸರು ಹಾಕೊಂಡಿದ್ದೀನಿ. ಮತ್ತೆ ಯಾವ್ಯಾವ ಲ್ಯಾಂಗ್ವೇಜಸ್ ನಾವು ಯೂಸ್ ಮಾಡಿದೀವಿ ಅಂದ್ರೆ HTML, CSS. ನಾನು HTML5 ಅಲ್ಲೇ ನಿಮ್ಮ ಸಿಲೆಬಸ್ ಅಲ್ಲೇ ಮೆನ್ಷನ್ ಮಾಡಿದ್ರೆ HTML5 ಮತ್ತೆ CSS3 ಅಂತ, ಮತ್ತೆ JavaScript. ಈ 3 ಟೆಕ್ನಾಲಜಿ ನಾನು ಯೂಸ್ ಮಾಡಿ ಈ ಲ್ಯಾಬ್ ಮ್ಯಾನ್ಯಲ್ ಕ್ರಿಯೇಟ್ ಮಾಡಿದ್ದೀನಿ. ಮತ್ತೆ ನಾನು ಈಗ ಏನ್ ಓದಿದೆ 10 ಪ್ರೋಗ್ರಾಮ್ಸ್ನ, ಸೊ 10 ಪ್ರೋಗ್ರಾಮ್ ನಾನು ಅಂದ್ರೆ ಕೆಲವೊಂದು ಶಾರ್ಟ್ ಕಟ್ ಯೂಸ್ ಮಾಡ್ಕೊಂಡು ಇದನ್ನ ಪೇಸ್ಟ್ ಮಾಡಿದ್ದೀನಿ, ಲ್ಯಾಬ್ರೇಟರಿ ಕಾಂಪೊನೆಂಟ್ಸ್ ಆಗಿ ಇಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಇದರ ಎಕ್ಸ್ಪೆರಿಮೆಂಟ್ ನೇಮ್ ಇಲ್ಲಿ ನಿಮ್ಮ ಸಿಲೆಬಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಈಗ ಇದು ಒರಿಜಿನಲ್ ಪ್ರೋಗ್ರಾಮು. ಸೊ ಎಕ್ಸ್ಪೆರಿಮೆಂಟ್ ನೇಮು ಅದರ ಏನೇನ್ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಮತ್ತೆ ಪ್ರೋಗ್ರಾಮ್ ಕೂಡ ಇಲ್ಲಿ PDF ಅಲ್ಲಿ ಕೊಟ್ಟಿದ್ದೀನಿ. ಸೊ ಈ ಪ್ರೋಗ್ರಾಮ್ನ ಕೂಡ ನೀವು ನೋಡ್ಕೊಂಡು ಟೈಪ್ ಮಾಡ್ಕೊಂಡು ಬಂದ್ರೆ ಅರ್ಥ ಆಗುತ್ತೆ. ಅದರ್ವೈಸ್ ನೀವೇನಾದ್ರು ಕಾಪಿ ಪೇಸ್ಟ್ ಮಾಡ್ತಾ ಇದ್ರೆ ಸೊ ಹೆಲ್ಪ್ ಆಗಲ್ಲ, ಅಂದ್ರೆ ಅರ್ಥ ಆಗೋಲ್ಲ ನಿಮ್ಗೆ. ಮುಂದಿನ ಪ್ಲೇಸ್ಮೆಂಟ್ ಆಗ್ಬೇಕಾದಾಗ ಮತ್ತೆ ಮುಂದೆ ಕಂಪ್ನಿಗೆ ಹೋಗ್ಬೇಕಾದಾಗ ಸೊ ಇದೇನು ಅಂದ್ರೆ ಈ ತರ ಕೇಳ್ತಾರೆ ನಿಮ್ಗೆ ಹೆಡಿಂಗ್ ಟ್ಯಾಗ್ಸ್ ಯಾವ್ಯಾವ ಇದಾವೆ, ಮತ್ತೆ ಬಾಡಿ ಟ್ಯಾಗ್ ಅಲ್ಲಿ ಏನೇನು ಬರ್ತವೆ. HTML ಅಂದ್ರೆ ಫುಲ್ ನಿಮ್ಗೆ ಡೆಪ್ತ್ ಆಗಿ ಕೇಳದೆ. ಈಗ ಒಂದು ವೆಬ್ಸೈಟ್ ಇದೆ ಅಂದ್ರೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಡಿಸೈನ್ ಮಾಡಿ ಮತ್ತೆ ಡೆವಲಪ್ ಮಾಡೋದೇ HTML ಮತ್ತೆ CSS JavaScript, ಈ 3 ಟೆಕ್ನಾಲಜಿ ಬೇಸಿಕ್. ಸೊ ಇದ್ರ ಫ್ರಂಟ್ ಎಂಡ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡೇ ಮಾಡಿರ್ತಾರೆ. ಸೊ ನೀವು ಈ ವೆಬ್ ಟೆಕ್ನಾಲಜಿ ಲ್ಯಾಬ್ ನ ಕ್ಲಿಯರ್ ಆಗಿ ಕಲ್ತ್ಕೊಂಡ್ರೆ ನಿಮ್ಗೆ ಮುಂದೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಕ್ಲೀನ್ ಆಗಿ ಒಂದೊಂದೇ ಟ್ಯಾಗ್ನು ಕೂಡ ಪ್ರತಿಯೊಂದು ಡೆಪ್ತ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿ ನೋಡಿ. ಈ ಡಾಕ್ಯುಮೆಂಟ್ ಟೈಪ್ HTML ಯಾಕೆ, ಮತ್ತೆ ಈ HTML ಲ್ಯಾಂಗ್ವೇಜ್ ಯಾಕೆ, ಹೆಡ್ ಯಾಕೆ ಯೂಸ್ ಮಾಡ್ತಾರೆ, ಬಾಡಿ ಯಾಕೆ ಎಲ್ಲೆಲ್ಲಿ ಬರುತ್ತೆ ಅಂತ ಪ್ರತಿಯೊಂದು ಲೈನ್ ಕೂಡ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ ಈ PDF ಅನ್ನ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ಪ್ರತಿಯೊಂದು ಪ್ರೋಗ್ರಾಮ್ ನ ಯಾಕೆ ಮತ್ತೆ ಯಾವ ತರ ಯೂಸ್ ಮಾಡೋದು, ಯಾವ ತರ ಪ್ರೋಗ್ರಾಮ್ ಟೈಪ್ ಮಾಡೋದು, ಯಾವ ತರ ಟ್ಯಾಗ್ ನ ಎಲ್ಲೆಲ್ಲಿ ಹಾಕ್ಬೇಕು, ಮತ್ತೆ ಯಾವ ಟ್ಯಾಗ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಇದಿಷ್ಟು ಲ್ಯಾಬ್ ಮ್ಯಾನ್ಯಲ್ ಫುಲ್ ಲ್ಯಾಬ್ ಮ್ಯಾನ್ಯಲ್ ಡೌನ್ಲೋಡ್ ಮಾಡ್ಕೊಳ್ಳೋದು. ಸೊ ನಿಮ್ಗೆ ಲ್ಯಾಬ್ ಮ್ಯಾನ್ಯಲ್ ಫ್ರೀ ಆಗಿರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದ್ಮೇಲೆ ಸೊ ಈ ಪ್ರೋಗ್ರಾಮ್ ಇದೆಯಲ್ಲ, ಈ ಎಕ್ಸ್ಪೆರಿಮೆಂಟ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೌನ್ ಏರೋ ಮೇಲೆ. ಸೊ
ಇಲ್ಲಿ ನೀವು ಪ್ರೋಗ್ರಾಮ್‌ನ ನೋಡ್ಬೋದು. ಇಲ್ಲಿ ಪ್ರೋಗ್ರಾಮ್ ನಾನೇನು PDF ಫಾರ್ಮ್ಯಾಟ್ ಅಲ್ಲಿ ಕೊಟ್ಟಿದ್ದೀನಿ ಅದನ್ನೇ ಇಲ್ಲಿ ಪ್ರೋಗ್ರಾಮ್‌ನ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಬೇಕಿತ್ತು ಅಂದ್ರೆ ಜಸ್ಟ್ ಒಂದು ಸಿಂಪಲ್ ಕಾಪಿ ಮಾತ್ರ ಮಾಡ್ಕೊಳಂಗಿದ್ರೆ ಇಲ್ಲಿ ಇದೆಯಲ್ಲ, ಇಲ್ಲಿ ಕಾಪಿ ಅಂತ ಕ್ಲಿಕ್ ಮಾಡಿದ್ರೆ ಈ ಪ್ರೋಗ್ರಾಮ್ ಫುಲ್ ಎಷ್ಟು ಲೈನ್ ಇದೆಯೋ ಅಷ್ಟು ಲೈನು ಕಾಪಿ ಆಗುತ್ತೆ. ಸೊ ಇದು ಒಂದು ಪ್ರೋಗ್ರಾಮು. ಆದ್ರೆ ಡೌನ್ಲೋಡ್ PDF ಅಂತ ಇದೆಯಲ್ಲ, ಸೊ ಈ ಪ್ರೋಗ್ರಾಮ್‌ನ PDF ಫಾರ್ಮ್ಯಾಟ್ ಇಲ್ಲಿ ಬರುತ್ತೆ. ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ವೇಟ್ ಡೌನ್ ಆಗುತ್ತೆ. ನೋಡಿ ಈ ಎಕ್ಸ್ಪೆರಿಮೆಂಟ್ 1 ಅಲ್ಲಿರೋ ಏನೇನು ಪ್ರೋಗ್ರಾಮ್ ಇದೆ ಎಕ್ಸ್ಪ್ಲೇನ್ ವಿತ್ ಎಕ್ಸ್ಪ್ಲನೇಷನ್ ಕೂಡ PDF 1 ಫಾರ್ಮ್ಯಾಟ್ ಅಲ್ಲಿ ಬಂದಿರುತ್ತೆ. ಓಕೆ, ಸೊ ಇದಿಷ್ಟು 5th ಸೆಮಿಸ್ಟರ್ ಅಲ್ಲಿರೋ ವೆಬ್ ಟೆಕ್ನಾಲಜಿ ಲ್ಯಾಬ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೊಂದು ಎಕ್ಸ್ಪೆರಿಮೆಂಟ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಓಕೆ, ಸೊ ಇದಿಷ್ಟು ಆಗಿತ್ತು ವೆಬ್ ಟೆಕ್ನಾಲಜಿ ಲ್ಯಾಬ್ ಮ್ಯಾನ್ಯಲ್ದು 10 ಪ್ರೋಗ್ರಾಮ್ಸ್ ಮತ್ತೆ ಯಾವ ತರ ನೀವು ಲ್ಯಾಬ್ ಮ್ಯಾನ್ಯಲ್ ಡೌನ್ಲೋಡ್ ಮಾಡೋದು ಅಂತ ತೋರಿಸಿದ್ದೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.